ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. 9:38 ಆಗಿದೆ, ಮಂಡೇ ಇವತ್ತು. ಸೊ ಫೆಬ್ರವರಿ 2 ಆಗಿರುತ್ತೆ. ಸೊ ಆಲ್ಮೋಸ್ಟ್ ನಮಗೆ ಪ್ರಾಫಿಟ್ ಬುಕ್ ಮಾಡಿರ್ತೀನಿ 3,308 ರುಪೀಸ್ ಪ್ರಾಫಿಟನ್ನು ಬುಕ್ ಮಾಡ್ತೀನಿ ಜಸ್ಟ್ 2 ಲಾಟಿಂದ. ಸೊ ಮಾರ್ಕೆಟ್ ಏನಾಗಿತ್ತು ಅಂತಂದರೆ ನಿನ್ನೆ ಬಜೆಟ್ ನಾಯ್ಸಿಂದ ಸೊ ಹೆವಿ ಫಾಲ್ ಆಗಿತ್ತು ಮಾರ್ಕೆಟಲ್ಲಿ. ಸೊ ಮೋರ್ ದೆನ್ 600 ಪಾಯಿಂಟ್ಸ್ ಹೆವಿ ಫಾಲ್ ಆಗಿತ್ತು ನಿಫ್ಟಿ 50. ಅದಕ್ಕೋಸ್ಕರ ಇವತ್ತು ಸ್ವಲ್ಪ ಅಟ್ಲೀಸ್ಟ್ ರಿಕವರ್ ಮೂಡ್ನಲ್ಲಿ ಇರುತ್ತೆ ಮಾರ್ಕೆಟ್. ಯಾಕಂದರೆ ಆ ಥರ ಹೆವಿ ಫಾಲ್ ಆದಾಗ ಸ್ವಲ್ಪ ಬೈಯಿಂಗ್ ಬಂದೇ ಬರುತ್ತೆ. ಅದಕ್ಕೋಸ್ಕರ ನಾನು VCF ರಿಕವರಿಗೆ ವೇಟ್ ಮಾಡ್ತಾ ಇದ್ದೆ. ಅದರಲ್ಲಿ ಹ್ಯಾಮರ್ ಕ್ಯಾಂಡಲ್ ಪಿನ್ ಬಾರ್ ಥರ ಒಂದು ಕ್ಯಾಂಡಲ್ ಪ್ರಾಪರ್ ಆಗಿ ಬಂದು ಕ್ಲೋಸ್ ಆಯಿತು. ಸೊ ಅದು ನೆಕ್ಸ್ಟ್ ಕ್ಯಾಂಡಲ್ ನಾನು ವೇಟ್ ಮಾಡ್ತಿದ್ದೆ, ಪ್ರಾಪರ್ ಆಗಿ ಗ್ರೀನ್ ಕ್ಯಾಂಡಲ್ ಕ್ಲೋಸ್ ಆಯಿತು. ಸೊ ಚಾರ್ಟಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಪೊಸಿಷನನ್ನು ತೋರಿಸ್ತೀನಿ. ಓಕೆ, ಚಾರ್ಟಲ್ಲಿ ಹೋಗೋಣ. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಮಾರ್ಕೆಟ್ ಇಲ್ಲಿ ಓಪನ್ ಆಗುತ್ತೆ. ಸೊ ಈ ಥರ ಪಿನ್ ಬಾರ್ ಬರುತ್ತೆ. ಸೊ ಇದು ಹ್ಯಾಮರ್ ಅಂತ ಕರೀತೀವಿ. ಅದಾದಮೇಲೆ ಹೆಲ್ದಿ ಬುಲ್ಲಿಶ್ ಕ್ಯಾಂಡಲ್ಲು ಕ್ಲೋಸ್ ಆಗುತ್ತೆ. ಸೊ ಅವಾಗ ನಮಗೆ ಗೊತ್ತಾಗುತ್ತೆ ಮಾರ್ಕೆಟ್ ಮೇಲೆ ಹೋಗೋ ಥರ ಒಂದು ಸೈನ್ ತೋರಿಸ್ತಾ ಇದೆ ಅಂತ. ಸೊ ಇಲ್ಲಿ ರಿಟ್ರೇಸಿಗೆ ನಾನು ಎಂಟ್ರಿ ತೊಗೊಂಡು ಸೇಮ್ ಕ್ಯಾಂಡಲ್ ಕೆಳಗಡೆ ಸ್ಟಾಪ್ ಲಾಸನ್ನು ಹಾಕಿ 1:1.5 ಟಾರ್ಗೆಟನ್ನು ಕ್ಯಾಪ್ಚರ್ ಮಾಡ್ತೀನಿ. ಸೊ ಆಪ್ಷನ್ ಪ್ರೀಮಿಯಮ್ ಆಗಿರುತ್ತೆ 24,850 ಕಾಲನ್ನು ನಾನು 160ಗೆ ಬೈ ಮಾಡಿ ಆಲ್ಮೋಸ್ಟ್ ನಾನು 26-27 ಪಾಯಿಂಟ್ ಕ್ಯಾಪ್ಚರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆಲ್ಮೋಸ್ಟ್ ನನಗೆ 30-35 ಪಾಯಿಂಟ್ಸ್ವರೆಗೂ ಕೊಡ್ತಾ ಇತ್ತು. ಬಟ್ ಬುಕ್ ಮಾಡೋ ಅಷ್ಟರಲ್ಲಿ ಇಮಿಡಿಯೇಟ್ ಆಗಿ ರಿವರ್ಸಲ್ ಆಗುತ್ತೆ. ಸರಿ, ರಿವರ್ಸಲ್ ಆಗಿ ನನಗೆ 3,300 ರುಪೀಸ್ ಪ್ರಾಫಿಟ್ ಆಗಿರುತ್ತೆ. ಓಕೆ, ಯು ಕ್ಯಾನ್ ಚೆಕ್ ಆನ್ ಮೈ ಆರ್ಡರ್ಸ್ ಹಿಯರ್. 161ಗೆ ಬೈ ಮಾಡಿ 187.5ಗೆ ನಾನು ಸೆಲ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ರಿಕವರ್ ಆಯಿತು. ಬಟ್ ಇಲ್ಲಿ ನಾನು ಪ್ರಾಫಿಟನ್ನು ಬುಕ್ ಮಾಡೋದಕ್ಕೆ ರೀಸನು ದಿಸ್ ರೆಸಿಸ್ಟೆಂಟ್. ಯಾಕಂದರೆ ಇದು ತುಂಬಾ ಸ್ಟ್ರಾಂಗ್ ಇರೋಂಥ ರೆಸಿಸ್ಟೆನ್ಸ್ ಆಗಿರೋದ್ರಿಂದ ಇಲ್ಲಿಂದ ಇಲ್ಲಿವರೆಗೂ ಮಾರ್ಕೆಟ್ ಜರ್ನಿ ಮಾಡುತ್ತೆ. ಸೊ ಇಲ್ಲಿಂದ ಕನ್ಸಾಲಿಡೇಷನ್ ಆಗುತ್ತೆ ಅಥವಾ ಬ್ರೇಕ್ ಆಗುತ್ತೆ, ಸೊ ಅಥವಾ ರಿವರ್ಸಲ್ ಆಗುತ್ತೆ. ಓಕೆ ಫ್ರೆಂಡ್ಸ್, ವಿತಿನ್ 10 ಮಿನಿಟ್ಸ್ ನಾನು 3,300 ಪ್ರಾಫಿಟನ್ನು ಬುಕ್ ಮಾಡಿರ್ತೀನಿ. ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ.